ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ. ನಾವು ಚಲೋ ಇದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವಾಗ ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ. ನನಗೆ ಹೋಗೋ ಮನ್ಸಿಲ್ರಿ, ಯಜಮಾನ್ ಕರ್ಕೊಂಡ್ರೆ ಹಂಗಾಗಿ ಅಂದ್ರೆ ತರಬೇಕ್ರಿ. ಶಾಪಿಂಗ್ ಮಾಡಕ್ಕೆ ಹೊಂಟಿದ್ದೆವು. ಚೀರ್ ಬಿಡವು ಶಾಪಿಂಗ್ ಮಾಡಕ್ಕೆ ಹೊಂಟಿದ್ದೇವೆ ರೀ. ಬೈದು ತರ್ಲಕ್ಕೆ ಹೊಂಟಿರಿ ಬ್ಯಾಗ್ ರೀ. ನೀವು ಆಲ್ರೆಡಿ ಹೇಳಿದ್ರಿ ಬ್ಯಾಗ್ ತರ್ಲಕ್ಕೆ ಹೋಗ್ಬೇಕಂತೇಳಿ ಹೊಂಟಿದ್ದೆ ರೀ. ನಾನು ಐಟಿ ಮೇಗೆ ಬರ್ಬೇಕಂದೆ ರೀ. ನೀನೇ ಹೋಗತ್ತಿ ಅಂದರು. ಅದಕ್ಕೆ ಮತ್ತೆ ಪಟಕ್ನ ಡ್ರೆಸ್ ಹಾಕೊಂಡೆ ರೀ. ಈ ಗಾಡಿ ಹೊಂಟಿದ್ದೇವೆ. ಹಂಗೆ ನಡ್ಯೋಕ್ಕಾಗಲ್ಲ ತಿಳಕ್ಕೆ ಹೊಸ ಮಂದಿ ಎಲ್ಲ ಗಾಡಿ ಹೊಂಟೀವಿ. ಡ್ರೆಸ್ ಇದು ತರಕ್ಕೆ ನೋಡಿ ಬ್ಯಾಗ ಇನ್ನೂ ಏನೇನು ಇಸ್ಕೊಡ್ತಾರೆ ಗೊತ್ತಿಲ್ಲ. ಏನೋ ತೊಗೊಂಡಾರಿ ಇವತ್ತ. ನಾನು ಚಾವಿ ಹಾಕಿ ನನಗೆ ಡ್ರೆಸ್ ತೊಗೊಂಡಾರಿ. ನಾವು ಅಲ್ಲಿ ಹೇಳ್ತೀನಿ ಸುಮ್ಮನೆ ಖರ್ಚು ಹಾಕ್ರಿ ಬ್ಯಾಡ ಅಂತ ನಾಲತ್ತೀನಿ. ಇವ್ರಿಗೇನ ಜಾಂಗ ತರ ಪಪ್ಪ ಸೌಕರ್ಯಾಗ ಬಂದಾರ ನೋಡಿ. ಪಪ್ಪ ಸೌಕರ್ಯಾಗ ಬಂದಾರಲ್ಲತ್ರಿ. ಪಪ್ಪ ಸೌಕರ್ಯ ಇಲ್ಲ ಯಾವ ಭೀ ಮಕ್ಕಳು ಕುದುರ್ತಾರ ಸೌಕರ್ಯ. ಪಪ್ಪ ನಿಮ್ಗೆ ಯಾವ ಸೌಕರ್ಯ ಇರ್ತಾರ ಮಕ್ಕಳಿಗೆ ತಿಳಿತು ಯಾವ್ದಿಲ್ಲ ಫ್ರೆಂಡ್ಸ್. ನೋಡಿ ಇವ್ರು 3 ಮಂದಿ ಒಂದೊಂದು ಬ್ಯಾಗ. ಅವ್ರಿಗೆ ನಾನೇ ಹೋಗಲ್ಲತ್ತೀನಿ ರೀ. ಅವರು ನೀ ನಡಿ, ನೀ ಕಮ್ಮಿ ಮಾಡ್ತೀರಿ ರೇಟ್, ನೀ ನಡಿಯಲ್ಲತ್ತರಿ, ನೀವು ಚಲೋ ಕಡೆ ತರ್ತೀರಿ, ನೀವು ನಡಿಯಪ್ಪ ಅಲ್ಲತ್ತೀನಿ. ಚಪ್ಪಲ್ ಹಾಕೋತೀನಿ ನಮ್ಮ ಹಾಂ ನೋಡ್ರಿ. ಈ ಗೇಟ್ ಚಾವಿ ಹಾಕ್ತೀರಿ. ಹ್ಞೂ ಏಕ್ ನಂಬರ್ ನೋಡ್ರಿ. ವಿಜ್ಜಿಗೆ ತರೋದಿಲ್ಲಲ್ರಿ? ಹಾಂ ರೀ, ವಿಜ್ಜಿಗೆ ಬ್ಯಾಗ್ ಇಲ್ರಿ. ಮನಿಗೆ ಅದಲ್ರಿ ಮನಿ ವಿಜ್ಜಿ ನಿನಗೆ ಅದಲ್ಲ ಬ್ಯಾಗ್. ಮೊನ್ನೆ ತಂದಾರಲ್ಲ ವಿಜ್ಜಿ, ಮೊನ್ನೆ ತಂದಾರಲ್ಲ ನೋಡಿ. ಈ ಕಡೆ ಕುಂದ್ರಲಾಗ್ಯದಿಲ್ರಿ ನೋಡ್ಯಾರಿ ಬಂದಲ್ರಿ. ಚಾವಿ ಹಾಕ ತೆಗ್ಯದಾರ ಫೇಮಸ್ ಅನ್ರ ನಮ್ಮ ಮನ್ಯಾಗ. ಜಾಕ್ ಇಟ್ಕೊತಾನ್ರ ನೋಡ್ರಿ. ಸಾವ್ಕಾಸ್ ನೋಡ್ರಿ. ಹಿಂದ್ ನಡ್ರಿಂದ. ಹ್ಞೂ ರೀ, ಸಾವ್ಕಾಸ್ ರೀ. ಅಮೇರಿಕಾದಾಗ ಹೋಗ್ತಾನು ಬಿಡಿತಾನೋ. ಅಲ್ಲಿ ಹಿಂದ್ ಕುಂದ್ರು ಕೂಡ ಇಲ್ಲೇ ಕುಂದ್ರು. ಭಾಳ ದಿನ ಐತ್ರಿ ಗಾಡ್ಯಾಗ ಶಾಪಿಂಗ್ ಮಾಡಕ್ ಹೋಗಿದ್ದು. ಚೀರ್ ಬಿಡದ ನಾನು ಅಲ್ಲಿ ಮಲ್ಲಿಕ ಇದಕ್ಕೆ ಹೋಗ್ಬೇಕು ಅನ್ನೋದಿತ್ತು ರೀ. ಅಶೋಕ್ ಚೌಕಿಗೆ ಹೋಗ್ಬೇಕು ಅನ್ನೋದಿತ್ತು. ಈಗ ಲೇಟಾಗ ನಾಳೆ ಸಾಲಿ ಅದ, ಅದಕ್ಕೆ ಇಲ್ಲಿ ಹೋಗ್ತಾರಮ್ಮಂತ ಹೊರಟಿದ್ದಾರೆ. ಎಲ್ಲಿ ಇಲ್ಲೇ ಸಿಂಧಿ ಶಾವಿ ಬಲಿ ನೋಡಮ್ ಹೆಲ್ಪ್ ಅಂತ ಸ್ವಲ್ಪ ಬ್ಯಾಗ್. ಫೋನ್ಪೇನೆ ಮಾಡೋದಲ್ರಿ ಅಲ್ಲಿ. ನಾವು ಹೋಗಕ್ಕೆ ಹೋಗಂದ್ರಿ. ಮೇಡಮ್ ರೇಟಾಗ ಬೋತಾವ ಬ್ಯಾಗ್. ನನಗೇ ಹೋಗಲತ್ತಾರ ಬ್ಯಾಗ್ ತರ್ಲಕ್ಕ. ನಾ ಸ್ವಸ್ಥ ತರ್ತೀನಿ ರೀ. ಅವ್ರು ಕ್ವಾಲಿಟಿ ಇದ್ದು ತರ್ತಾರೆ. ರೊಕ್ಕ ಹೆಚ್ಚು ಕೊಡ್ತಾರೆ, ಕ್ವಾಲಿಟಿ ಇದ್ದು ತರ್ತಾರೆ. ರೊಕ್ಕ 400-500 ರೂಪಾಯಿ ಒಂದಿದ್ದು ಒಂದು ಬ್ಯಾಗಿಗೆ ಕೊಟ್ಟು ತರ್ತಾರೆ. ಕ್ವಾಲಿಟಿ 1 ವರ್ಷ ಹೋಗಂಗೆ ತರ್ತಾರೆ. ನಾವು ಹೊಟ್ಟೆ ಕಮ್ಮಿ ರೊಕ್ಕ ತರ್ತೀವಿ. 4ರಿಂದ 3 ಮುಂಡ ಮುಗಿಸ್ತಾರೆ. ಹಾಯ್ ಫ್ರೆಂಡ್ಸ್, ಬಾಯ್ ಬಾಯ್. ಮೇಡಮ್ ರೆಟ್ಟಕ್ಕೆ ಸಿಗ್ತಾವ ಅಂತೇಳಿ ಇಲ್ಲಿ ತುಟ್ಟಿ ಕೊಡ್ತಿರ್ಬೇಕು. ಚೀರ್ಬೇಡವದನ ಚಾವಿ ಇಟ್ಕೊಂಡ್ರಿ. ಇದು ರೀ ವಿರಾಜಿಗೆ ನಾನು ನೋಡ್ರಿ. ಇದು ಹೆಂಗದ್ರ ಕ್ವಾಲಿಟಿ ಚಂದ ರೀ. ಚೈನ್ ಚಂದ ನೋಡ್ರಿ ಮೊದಲು. ಯಾಕಂದ್ರೆ ಬ್ಯಾಗಿ ಚೈನ್ ನೋಡ್ರಿ ಹಂಗದ ತಗೋ. ಚಲೋ ಅದ ಇದು. ಡಬ್ಬ ಪಿಶ್ವಿನ ಇದ್ದಂಗ. ಹಾಂ ಇದು ಇನ್ನೂ ವಿಜ್ಜಿ ಚಂದ ನೋಡ್ರಿ. ಚಲೋ ಅದಲ್ರಿ? ಚಲೋ ಅದ ರೀ. ಚೈನ್ ಹಾಕಿ ಹೌದೌದು. ಏಸವರೆ ಇದು ಇಲ್ಲೇನ್ರಿ ಒಳ ಡಬ್ಬ ಇಡ್ಲಿಕ್ಕೆ? ಪಾಚೋಲ ಆಯ್ಕ ಚಲೋ ಅದಲ್ರಿ? ಇದು ಬೇರೆ ಬೇರೆ ಇಲ್ರಿ. ಇದು ರೀ ದುಸರಾ ದಾಖೋ ಹಾಕ್ಯೋ ಬೇರೆ ತೋರಿಸಿದ್ ಬ್ಯಾಡ್ರಿ. ಇದು ವಿರಾಜಗಿಲ್ರಿ. ಇದಕ್ಕೆ ಜರ ಚಲೋ ಇದು ಕೊಡಿ. हाँ ये जो मतलब मोटा दूसरे दाखो
ఇదే కావాలి పాచి పుస్తకంలో బగ్గా ఇస్తారు కూర్చుంటుంది చెప్తుంది पाचीकुन्ना तिसरी अभ्यास कमी करतात भ्यागच मोठा घ्यावा लागते काय ಕಿಲೋ ಬರಬರ ಬರೋಬರ ಅದ ಇಲ್ಲ ಯಾಕೆ ಭಾಳ ದೊಡ್ಡದಾಗ್ತಾನ್ರಿ हां हाईट लहान आहे ह्याचे पक्ष हां तेवढ्याची भाळ ದೊಡ್ಡದಾಗಲ್ರಿ ಬ್ಯಾಗ ಅಂದ್ರೆ ಬ್ಯಾಗ್ ಹಿಡಿಸ್ತಾವಲ್ರಿ ಅದಕ್ಕಂದ್ರಿ ಇದು ಚಂದ ರೀ ಇದು ಇಜ್ಜಿ ಚಂದ ಬ್ಲ್ಯಾಕ್ ಕಲರ್ ಇಜ್ಜಿ ಬರೋಬರ किलो बरोबर काळा कलर बघ ಅದು ಅಟ್ಟೆ ಇಲ್ರಿ ಕಿತಿಲ ಒಂದು ಟಿಫಿನ್ ಬಾಕ್ಸ್ ಬೇಕೇನು ಬ್ಯಾಡ್ರಿ ಏನು ವಾಟರ್ ಬಾಟಲ್ ನೀರಿನ ಬಾಟ್ಲಿ ನೀರಲ್ರಿ ಬಲ್ ನೀರಿನ ಬಾಟಲ್ ಅಲ್ಲೇ ಉಂಟು ಸಿಗಲ್ಲ ಅವಲೇ ಟಿಫನ್ ಬಾಕ್ಸ್ ఏం కావాలి ఐసి అంటే ఉండదు బాజుగా ఏ బాటిల్ అంటే చూపెట్టేది చూస్తున్నది అడుగుతున్నా కావాలని లక్ష్య ఉంది నాకు असं खाणीमध्ये भेटते का हो टिफन बॉक्स मग आता 3 खाणी असते बघा एकच डब्बामध्ये 3 खाण्याचे 2 खाण्याचे ಬಾಟ್ಲಿ ನೋಡತ್ರಿ ಬರ್ರಿ ರೀ असं मध्ये नाही का हो तुम्हाला असं मध्येच विचारले मी नाही असं नाही असं एकामध्येच खाणी पाहिजे म्हटलं मी हाय का వాళ్ళ తారీఖు ఎంత ముంగట కాబట్టి ఉండేది ఎట్లా వాళ్ళ అత్తమ్మ ఇదే అంటే కదా చెప్తారా వాళ్ళు సడన్లీ తయారయ్యారు వాళ్ళు పెళ్ళి నుంచి ఉన్న అడ్వాన్స్ ಫ್ರೆಂಡ್ಸ್ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಬಂದೀವ್ರಿ ಮನೆಗೆ ಏನೇನು ತಂದು ಇವತ್ತು ತೋರಿಸ್ತೀನಿ ರೀ ಎಷ್ಟು ಹೋಯ್ತತ್ನ ತೋರಿಸ್ತೀನಿ ಮತ್ತು ಕೈಪಲ್ಲೆ ಬಕ್ಕಳು ಸ್ವಸ್ಥ ಆಗ್ಯದ್ರಿ ಇವತ್ತು ಏನೋ ಗೊತ್ತಿಲ್ಲ ನಾ ಬರೀ ಅಟ್ಟು ಏನೋ ಮೊದಲು ಕೈಪಲ್ಲೆ ತೋರಿಸ್ತೀನಿ ರೀ ರೇಟು ಅಷ್ಟು ಕಮ್ಮಿ ತರ್ಬೇಕತ್ ನಾ ಹೋಗೀನಿ ರೀ ಅಂದ್ರೆ ಬಟಾಟಿ ತರ್ಬೇಕತ್ ನಾ ಹೋಗೀನಿ ರೀ ಮಾರ್ಕೆಟ್ಗೆ ಒಳಗೆ ಸ್ವಸ್ಥನೇ ಕೊಟ್ಟಾರ ತೋರಿಸ್ತೀನಿ ರೀ ನಿಮ್ಗೆ ನಾ ಫ್ರಿಜ್ ತೊಳಿಬೇಕು ತೊಳೆದಾಗಿಲ್ರಿ ಹೇಳತ್ತೀರಿ ತಿರ್ಗಾಡಿ ಬಂದು ತೋರಿಸ್ತೀನಿ ನಿಮ್ಗೆ ಹ್ಯಾಂಗೆ ಕೊಟ್ರೆ ಯಾವ ರೇಂಜಿಗೆ ಕೊಟ್ರ ಅಂತ ಹೇಳಿ ಕೈಪಲ್ಲೆ ಸ್ವಸ್ಥ ಆಗ್ಯದ ಇವತ್ತು ತುಟ್ಟಿ ಆಗ್ಯದ ಅಂತೀವಿ ಸ್ವಸ್ಥ ಆಗ್ಯದ ಅಂತೀವಿ ಕಡಾಕಿ ಸ್ವಸ್ಥ ಆಗ್ಯದ ತರ್ಬೇಕಂದ್ರೆ ನಾನೇ ತರಲಿಲ್ಲ ನೋಡ್ಬೇಕು ನೀವು ಯಾವ ರೇಂಜಿಗೆ ಆಗ್ಯಾರ ಅಂತೇಳಿ ಸುಮ್ ಸರ್ ನಾವು ಆಲೂಗಡ್ಡೆ ತರೋದಿತ್ತು ಬಟಾಟೆ ತರಬೇಕಂತ ನಾ ಹೋಗಿನಿ ದಮಾಪಿಲು ತಪ್ಪಂದಾಯ್ತೇನು ರೀಲ್ಸ್ ಮಾಡೋದು ಎಲ್ಲ 10 ರೂಪಾಯಿ ಡಿಗ್ಗಿ ನೋಡ್ರಿ ಅಲ್ಲಿ ತರ್ಲಕ್ಕೆ ಹೋಗಿನ ಎಲ್ಲ 10 ರೂಪಾಯಿ ಡಿಗ್ಗಿನಿ 10 ರೂಪಾಯಿ ಎಲ್ಲ 10 ರೂಪಾಯಿ ಇಲ್ಲಿ ನಾ ದುಕಾನ್ದಾಗ ತರ್ತೀನಿ ರೀ ಚಾನ್ಸ 10 ರೂಪಾಯಿ 2 3 ಕೊಡ್ತಾರೆ ನಿಂಬಿಕಾಯಿ ನಿಮಗೆ ತೋರಿಸ್ತೀನಿ 10 ರೂಪಾಯಿಗೆ ಎಷ್ಟು 5 10 11 ನಿಂಬಿಕಾಯಿ ಬಂದಾವ ನೋಡ್ರಿ ಅಂದ್ರೆ ಡಿಗ್ಗಿ ಗಟ್ಲೆ ಇಟ್ಟಿರೋದು 10 ರೂಪಾಯಿ ಇದು ಶುಂಠಿ 10 ರೂಪಾಯಿ ಮತ್ತು ಚೌಳಿಕಾಯಿ ನೋಡ್ರಿ ಎಷ್ಟು ಬಂದ ಇದು 10 ರೂಪಾಯಿ ಮತ್ತು ಮೆಣಸಿನ್ಕಾಯಿ 10 ರೂಪಾಯಿ ಎಲ್ಲ 10 ರೂಪಾಯಿ ನೋಡ್ರಿ ಹಾಂ ಹೌದು ಮತ್ತು ಇದು ಟಮಾಟಿ 30 ರೂಪಾಯಿ ಅಂತ್ರಿ ಹೊರಗೆ 30 ರೂಪಾಯಿ 60 ರೂಪಾಯಿ ಕಿಲೋ 60 ರೂಪಾಯಿ ಕಿಲೋ ರೀ ಬಟ್ ಒಬ್ಬರು ಬಳಿ ಸ್ವಸ್ತಿದ್ದು ಹಾಗಾಗಿ 30 ರೂಪಾಯಿ ಕೊಟ್ಟು ತೊಗೊಂಬಂದಿನಿ ಚೌಳಿಕಾಯಿ ನೋಡ್ರಿ ಈ ರೇಂಜಿಗೆ ಸ್ವಸ್ತ ನೋಡ್ರಿ ಸ್ವಸ್ತ ಇಡು ಸ್ವಸ್ತ ಸಿಕ್ಕದ ನೋಡ್ರಿ ಕಾಯಿಪಲ್ಲೆ ಇವತ್ತು ಅದಕ್ಕೆ ಏನೋ ಬೆಂಡಿಕಾಯಿ ತರ್ಬೇಕಂದ್ರೆ ಬೆಂಡಿಕಾಯಿ ಸ್ವಸ್ತಿದ್ದು ತರ್ಬೇಕಂದ್ರೆ ತರಲಿಲ್ಲ ಬಟಾಟೆ ಹಿಟ್ಟು ತಂದಿನಿ ಬಟಾಟೆ ಕುದಿಸಕ್ಕೆ ಹಾಕಿನಿ ಇದರ 4 ಬಟಾಟೆ ಇಟ್ಟೀನಿ ಮತ್ತು ಬಟಾಟೆ ಕುದಿಸಕ್ಕೆ ಇಟ್ಟಿನಿ ಈಗ ಅಡುಗೆ ಮಾಡ್ಲಕ್ಕ ಇಷ್ಟೆಲ್ಲ ತೊಗೊಂಡು ನೋಡ್ರಿ 100 ರೂಪಾಯಿ ಇಷ್ಟೆಲ್ಲ ಇದು ಟಮಾಟಿ ಇದು 10 ರೂಪಾಯಿ ಇದು 10 ರೂಪಾಯಿ ಅದು 10 ರೂಪಾಯಿ ಅದು 10 ರೂಪಾಯಿ ರೀ ಟಮಾಟಿ ಹಿಟ್ಟು 30 ರೂಪಾಯಿ ಮತ್ತು ಬಟಾಟಿ 25 ರೂಪಾಯಿ ಕಿಲೋ ರೀ ಟಮಾಟಿ 30 ರೂಪಾಯಿ 1.5 ಕಿಲೋ 1.5 ಕಿಲೋ ಕೊಟ್ಟಾರ
ಚೌಳಿಕಿನೇ ಭಾಳ ಬಂದವ್ರಿ, ಮೆಣ್ಸಿಗೆ ಭಾಳ ಬಂದಾವ. ಮತ್ತು ಏನೇನು ತಂದಿನಂತ ತೋರಿಸ್ತೀನಿ ಬರ್ರಿ. ಯಜಮಾನ್ ರೀಲ್ಸ್ ಮಾಡತ್ತಾರ, ವಿಡಿಯೋ ಮಾಡಾರ ಅವರೇ. ಈ ಕಡೆ ರೀಲ್ಸ್ ಮಾಡತ್ತಾರ ಅವ್ರು. ದಮ್ರೋ ನೋಡ್ರಿ ಬ್ಯಾಗ್ ತಂದಿದ್ದೀರಿ. ಫಸ್ಟ್ ಟೈಮ್ ಇದು ರೊಕ್ಕ ಕೊಡ್ತಿದ್ರಿ ನಾ ಜಾಸ್ತಿ. ಈ ಬ್ಯಾಗಿಗೆ ಏನ್ರಿ ಯಾರು ಪಿಲ್ಲುಂದು 500 ರೂಪಾಯಿ. ಇಲ್ಲೂ 500 ರೀ. 500. ಮತ್ತೆ ಇದು ರೀ ಅದು 400. ಇದ್ರಾಗ 400 ರೀ. ಇಜ್ಜಿದು 350. 350 ರೀ. 350 ಅಂದ್ರೆ ಬ್ಯಾಗ್ ಎಷ್ಟು ಐತ್ರಿ ಅಟಾಲ್ ಟೋಟಲ್? 1270 ರೂಪಾಯಿ 3 ಬ್ಯಾಗಿಗೆ. 1270 ರೂಪಾಯಿ 3 ಬ್ಯಾಗಿಗೆ ರೀ. ಫ್ರೆಂಡ್ಸ್ ನೋಡ್ರಿ, ಅಂದ್ರೆ ಕ್ವಾಲಿಟಿ ಚಂದ ಅವ ರೀ. ಈ ಸಲ ರೀ ಇವ್ರು ಏನಾದ್ರೂ ಬ್ಯಾಗ್ ಈಗ ಅಳಗಲ್ ಮಾಡಿದ್ರೆ ಜಲ್ದಿ ಈ ಬ್ಯಾಗ್ ತೆಗಿತೀನಿ, ಹಳಿ ಬ್ಯಾಗ್ ಕೊಡ್ತೀನಿ. ಈಗ ಸರಿ ಪಟ್ರಿ ಬಿಟ್ಟಾರೆ ಸಲ ಬ್ಯಾಗ್ ತರ್ತೀವಿ. ಒಟ್ಟೆ ಒಂದು ತಿಂಗಳ ಅಳಗಲೆ ಮಾಡ್ತಾರೆ. ನಾವು ಇಜ್ಜಿ ಮೊದಲು ಹ್ಯಾಂಗ ಮಾಡ್ತಾರೆ ಇಲ್ಲ ಇಜ್ಜಿ ರೀ. ನೋಡ್ರಿ ಹ್ಯಾಂಗ ಮಾಡ್ತಾರೆ, ಕಣ್ಣ ಮಾರಿ ಮಸಡಿ ನೋಡ್ರಿ ಸರ್. ಈ 3 ಬ್ಯಾಗಿಗೆ 1270 ರೂಪಾಯಿ ರೀ. ಇದು ಪಿಲ್ಲುಗ ಇದು ಪಿಲ್ಲಿಗೆ ಸಾಣದಲ್ರಿ ದಮ್ಮು. ಪಿಲ್ಲುಗ ವಿರಾಜಗ ವಿಜ್ಜಿಗೆ ಇದು ವಿಜ್ಜಿ ಮಸ್ತ್ ಅದ ಬ್ಯಾಗ. ಯಾರ್ದಾರ ಹಾಕೋರ್ ಬ್ಯಾಗ್ ಕ್ವಾಲಿಟಿ ಚಂದ ಅದ. ಕ್ವಾಲಿಟಿ ಚಂದ ಇದೆ ಸಮ ತುಟ್ಟಿ ಬಿದ್ದದ ಅಷ್ಟೇ, ಮತ್ತೇನಿಲ್ಲ. ನಾ ದಸರಿ ಅಟ್ಟೆ ಸುಮಾರು ಕ್ವಾಲಿಟಿ ತರ್ತೀನಿ. ಅಟ್ಟೆ ದೊಂದಂಚೆ ಬಂತು ಕೊಟ್ಟು ತರ್ತೀನಿ ನಾ. ಅಂದ್ರೆ ಜಲ್ದಿ ಪಿಲ್ಲು ಹೋಗಕ್ಕಿಗೆ ಇದು ತರ್ತೀನಿ. ಆಕಿಗೆ ದೊಡ್ಡ ದೊಡ್ಡ ಕಲರ್ರಿ. ಆಕಿಗೆ ಒಂದು 400-300 ತರ್ತಿದ್ರಿ. ಈಗ ಅಟ್ಟೆ ಕಮ್ಮಿ ತರ್ತಿದ್ರಿ. 150-200 ರೂಪಾಯಿ ಜಲ್ದಿ ಹಾಕೊಂಡ್ಬಿಡ್ತದ್ರಿ ಈ ಸಲ. ಇದು ಯಾಕೆ ನಾವು ವಿಜ್ಜಿ ಮಾಡಿ ಪಸಂದ್ ಆಗ್ಯದ. ವಿಜ್ಜಿ ಕರಿ ಬರೀ ಅದು ಬ್ಯಾಗ್ ರೀ 1200. ಮತ್ತು ಕಂಪಸ್ ಬಾಕ್ಸ್ ನೋಡ್ರಿ ಕನ್ಸ 3 ಮಂದಿ ತಂದಿನ್ರಿ. ನೋಡ್ತೀರಿ ಒಳಗೆ ಏನೋ ಗೇಮ್ ಅದ ನೋಡ್ರಿ. ಇದು ಆಡಕ್ಕೆ ಹಿಂಗೆ ಗೇಮ್ ಅಟ್ಟೆ ಮಕ್ಳಿಗೆ ಒಂದು ಸ್ವಲ್ಪ ಇದು ಅನಿಸ್ತಾ ತೊಗೊಂಡೇನ್ರಿ. ನಂದೇ ತೋರ್ಸ್ಯಾರ ಮಮ್ಮಿ. 3 ಮಂದಿ ಒಂದೊಂದು ಗೇಮ್ ಆಡ್ಲಕ್ಕ. ಇದು ಎಟ್ಟಕ್ರಿ? 50 ರೂಪಾಯಿ. 50 ರೂಪಾಯಿ. 50 ರೂಪಾಯಿ ಒಂದ್ರಿ ಫ್ರೆಂಡ್ಸ. 3 ಕಂಪಸ್ ಬಾಕ್ಸ್ ತಂದಿನ್ರಿ. ಆಲ್ರೆಡಿ ಅವರ್ ಇಬ್ಬರಿಗೆ ಒಬ್ಬರಿಗೆ ಕೊಡ್ತೀನಿ ಇದ್ರಾಗ. ನಾ ಅನ್ಕೊಂಡಿದ್ದಿಲ್ರಿ ಇಬ್ಬರಿಗೆ ಅವ ಅಂತೇಳಿ. ಅದ್ರ ಜಗ ಬೆಳಕ್ 3 ಮಂದಿ ತಂದಿನ್ರಿ. ಇವ್ರು ಇದು ವಿರಾಜ್ ನೀನು ಇದು ಕಂಪಸ್ ನೋಡಮ್. ಹಳಿ ಕಂಪಸ್ ಚಲೋನೇ ಅದಲ್ಲ, ಚಲೋ ಅದ ಕಂಪಸ್. ಇರ್ಲಿ ಅದು ಏನು ಮಾಡ್ಬೇಡ. ಹುಚ್ಚಲ್ಲ ಬರೋಬರ ಅದ. ಅಡ್ ಚಂದ ಅದಲ್ಲ ಅದು. ಹುಚ್ಚಲಿ ಹಿಂದಿನ ಏನು ಪ್ರಾಬ್ಲಮ್ ಇಲ್ಲ. ಮ್ಯಾಲಿನ ಚಲೋ ಅದಲ್ಲ ಕಲಸ. ಈಗ ಏನ್ ಮಾಡೋದು ಗೊತ್ತೇನು, ಅದಕ್ಕೆ ಪೂರ್ಣ ಖರಾಬ್ ಆದ್ಬೇಕು. ನಿನಗೆ ನವೀನ್ ತೆಗೆದು ಕೊಡ್ತಾಳ ಮಮ್ಮಿ. ನಿಂಗೆ ಬೇಕೇನು ಜಾಕೆಟ್ ಬರ. ಇದು ಮ್ಯಾಗೆ ಗ್ಲಾಸ್ ಹೊಡೆದ ಅದು ಹೊಡೆದ ಮಾಡ್ಬೇಡ್ರಿ. ಬ್ಯಾಗ್ನೆ ಹಾಕೋರೆಲ್ಲ ನಿನ್ನ ಬ್ಯಾಗಿನ ಹಾಕೋ ಚೈನ್ ತಗೋ. ಶಿಸ್ತಿರಿ ಹ್ಯಾಂಗ ಚೈನ್ ತೆಗಿ ತೋರಿಸ್. ಶಿಸ್ತಿಲ್ ಚೈನ್ ಹೆಂಗ್ ತರಿತ್ ನೀ ತೋರಿಸ್ ನನಗೆ. ತೋರ್ಸು ಚೈನ್ ಹೆಂಗ್ ತರಿತಿ ಶಿಸ್ತಿಲಿ ಚಂದ. ಗಸ ಗಿಸ ತೆಗ್ಯೋದು ಹಾಕೋದು ಮಾಡಿದ ನೋಡಿ ಗುಮ್ತೀನಿ ಹಿಡಿದು. ಸ್ಕೆಚ್ ಪೆನ ವಿಜ್ಜುಗ ವಿರಾಜ್ಗೆ 2 ವಾಟರ್ ಬಾಟಲ್ ಪಿಲ್ಲುಗಾದ್ರಿ 50 ರೂಪಾಯಿ. ಕಳ್ಕೊಂಡ್ ಬರ್ಬೇಡ್ರಿ. ಜಾಕೆಟ್ರಿ ವರ್ಷತನ ಇವು ಏನ್ ಹೇಳ್ತೀವಿ ಭಾಳ ಹುಡ್ತೀನ ನಿಮಗ. ಈ ಫೈಬರ್ ಅಲ್ರಿ 50 ರೂಪಾಯಿ ಒಂದ್ರಿ. 2 ಬಾಟ್ಲಿ ಆಲ್ರೆಡಿ ತೋರ್ಸಿ ಸಣ್ಣದ ಬಾಟ್ಲಿ ಅದ್ ಅಕ್ಕಿ ಬಿದ್ದುಗೈತ್ರಿ. ಅದಕ್ಕೆ ಇಬ್ರಿಗೆ ತಂದಿನ್ರಿ. ಜಾಕೆಟ್ ತೊಗೊಂಬರ್ರಿ. ಸ್ಕೆಚ್ ಪೆನ್ ತೊಗೊಂಬಂದಿನ್ರಿ. ಒಂದು ಮುಗಿದ್ರೆ ಒಯ್ ಅವ ರೀ. ಚೀಸ್ ಕಳಿಸಿಲ್ಲ ಒಂದು ಬಾಕ್ಸ್ ತಂದಾರಿ. ಇದು ಒಯ್ ಊಟ ಕಲಸ್ ಮಾಡ್ರಿ. ಅಂದ್ರೆ ತೆಗಿಡು ನೋಡು ಸಾಮಾನ್ಯ ತುಂಬ್ಕೊಳತನ ಮಗ. ಅದು ತೆಗಿಯೋ ನಿನಗಿಲ್ಲದು ಎಲ್ಲರಿಗೆ ನೋಡಿ ಹಾಗೆ ಇಟ್ಕೊಳ್ತಾನ. ಬಟ್ಲ ಇಟ್ಕೋ ಅದ್ರೊಳಗೆ. ಡಬ್ಬಾ ಪೀಸ್ ಬಿಡ್ರಿ. ಡಬ್ಬಾ ಪೀಸ್ ಅಂತ ತರಬೇಕು ಅಂದ್ರೆ ಲಂಚ್ ಬಾಕ್ಸ್ ಬ್ಯಾಗ್ ರೀ ತರಬೇಕು. ಏನೋ ಒಂದು ಏನಂದ್ರೆ ನೋಡ್ರಿ ಡ್ರೆಸ್ ತಗೊಂಡೋಳಕ್ಕೆ ನಾ ಗಾಡಿ ಅನ್ನತ್ತಿದ್ರಿ ಅಲ್ಲ ನಿಜ. ಅದು ಇದ್ದಿದ್ದಿಲ್ರಿ ನಂಗೆ ಹಾಕೊಳ್ಳೋ ಡ್ರೆಸ್. ಹಂಗಾಗಿ ತಗೋಬಾರ್ದೆ ಅಂದಿದ್ರಿ. ಅದ್ರ ತಗೊಂಡ್ರು ತಗೋಬೇಕಂದ್ರೆ ಇದ್ದಿಲ್ಲ. ಬಟ್ ನನಗೆ ಎಲ್ಲಿಗಾರೆ ಹೋದ್ರೆ ಸೀರೆ ಹಾಕೊಳತ್ತೀನಿ ನೋಡ್ರಿ ನಿಮ್ ಫ್ರೆಂಡ್ಸ್. ನೋಡಿ ಕಡೆ ಸೀರೆ ಹಾಕೊಳತ್ತೀನಿ ಎಲ್ಲಿಗಾರೆ ಹೋದ್ರೆ. ಸೀರೆ ಹಾಕೊಳ್ತೀನಿ. ಡ್ರೆಸ್ ಎಲ್ಲ ಹೊರದಾವ್ರಿ. ಅದು ಅಣ್ಣ ಕೂಡ ಆನಂದ ಡೈಲಿ ಡ್ರೆಸ್ ಅದಾವ್ರಿ. ಮತ್ತೆ ಅವು ದೊಡ್ಡ ದೊಡ್ಡ ಡ್ರೆಸ್ ಅವೆಲ್ಲ ಎಲ್ಲಿಗೆ ಹೋದ್ರೆ ನಾವು ಬರೀ ಇವು ಬರೀ ಇದ್ದಿದ್ದಿಲ್ಲ. ಕಾಟನ್ ತಗೊಂಡ್ರಿ. ವಿಡಿಯೋ ಮಾಡ್ಲಿ ನಮ್ಗೆ ಸರಿ ಡಿಸ್ಟರ್ಬ್ ಮಾಡ್ಬೇಡ್ರಿ ನೀವು. ಚಲೋ ಪ್ಯಾಂಟ್ ಏನು ತೊಗೊಂಡಿಲ್ರಿ. ಬಟ್ ತಗೋಬೇಕಂತ ಇದ್ದಿದ್ದಿಲ್ರಿ. ಆದ್ರೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಬೇಕಾಗ್ತಂತ ತಗೊಂಡ್ರಿ. ಹಾಕೊಳ್ಳೋದು ಬೇಕಲ್ರಿ. ದೊಡ್ಡದಾಗ್ತಲ್ರಿ ಬರೋಬರ ಆಯ್ತು.
ಹಿಡ್ಕೊಳಗತ್ತ ಮತ್ತೆ ಡಬಲ್ ಎಕ್ಸೆಲ್ ಅದ್ರದ್ದು ಅದೇ ಹಿಡ್ಕೊಳಗತ್ ಮತ್ತೆ ಅಂದ್ರೆ ಪರ್ವ ಸಾಲಿಗೆ ಅದು ಹೋಗೋದಿರ್ತದೆ ಸೀರೆ ಹಾಕೊಳಕ್ ಕೊಲ್ಲ ಅನ್ಸುತ್ತೆ ನನಗೆ ಡ್ರೆಸ್ ಇದ್ದಿಲ್ಲ ಸೀರೆ ಹಾಕೊಂಡಿನ್ರಿ ಈಗ ಡ್ರೆಸ್ ಇಲ್ಲ ಇನ್ನೊಂದ್ ಜೋಡ್ ಮಿಶೋದಾಗ ಆರ್ಡರ್ ಮಾಡೀನ್ರಿ ಅದನ್ನು ಬರ್ತದ್ರಿ ಮಿಶೋದಾಗ ಮಾಡಿದ್ರಿ ಏ ಪಪ್ಪ ಹಿಂಗ್ ತೆಗೆಯೋದು ಈಗ ಸದ್ಯಕ್ಕೆ ಪರಿಸ್ಥಿತಿ ಇದು ಹಿಂಗ್ ಒತ್ತದು ಹಿಂಗ್ ತೆಗೆಯೋದು ಮತ್ತೆ ಹಿಂಗ್ ಇಡೋದು ಮತ್ತೆ ಹಿಂಗ್ ಲಾಕ್ ಮಾಡೋದು ಖರ್ಚು ಮಾಡಕ್ ವಲ್ಲ ಅನ್ಸುತ್ತೆ ಖರ್ಚು ಮಾಡೇನ್ರಿ ಬಿಜ್ಜು ಖರ್ಚು ಮಾಡಕ ಜೀವನ ವಲ್ಲ ಏನ್ ಮಾಡ್ದೆ? ನಂದು ಮಾಡೇನ್ರಿ ಬಿಜ್ಜು ಉಂಡಿ ತೊಗೊಂಡ್ರಿ ಗಾಡಿ ಫ್ರೆಂಡ್ಸ್ ನಾ ಹಾಳು ಮುಸ್ತೀನಿ ಹಾಳು ತೆಗಿತೀನಿ ಗಡಬಡ ಮಾಡಲ್ಲ ಏ ಖರಾಬ್ ಮಾಡಿದ್ರೆ ಯಾಕೆ ಅನ್ನೋದಕ್ಕೆ ಮುಳ್ಳಿ ಬಿಜ್ಜು ಅದ್ರ ಮಾಡಿ ಮಾಡಣ ಗಾಡಿಗೆ ಮಾಡೇನ ಕಡೆಗೆ ಮಾಡೇನ್ರಿ ಹ್ಮ್ ಯಾಕೆ ತೊಗೊಂಡ್ರಿ ಇಬ್ರಿಗೆ ಈ ಜಿ ವಿರಾಜ್ರಿ ಜಾನ್ ಬಿದ್ದಿದ್ದಿಲ್ಲ ಅವ್ರಿಗೂ ಅವ್ರಿಗೆ ಜಾಂಡಿಗೆ 90 ರೂಪಾಯಿ ಜೋಡಿ ಕೊಟ್ಟಾರ 90 ರೂಪಾಯಿ ಜೋಡಿ ಟೋಟಲ್ ಎಷ್ಟು ಖರ್ಚೈತ್ರಿ 2500 ಎಲ್ಲ ಹಿಂದೆ ರೀ 20,000 ಖರ್ಚು ಮಾಡ್ತೀವಿ ಅದೇ ಹ್ಮ್ 3 ದಿನ ಬಾಡಿಗೆ ಹೋಯ್ತು 3 ದಿನ ಬಾಡಿಗೆ ಹೋಯ್ತು 2 ದಿನದಾಗ ಗಾಡಿದು ಫ್ರೆಂಡ್ಸ ದರ ಸರಿ ನೋಡ್ರಿ ಲೆಕ್ಕ ಹಾಕ್ತೀವಿ ನಂದು 10 ದಿನ ಭತ್ತ ಹೋಯ್ತು ಹಿಂಗೆ ಹೋಯ್ತು ಹಂಗೆ ಹೋಯ್ತು ಹಾಕ್ತಿದ್ದೆವು ಈ ಸರಿ ನೋಡ್ರಿ ನಮ್ಮ ಗಾಡಿ 3 ದಿನ ದುಡ್ಡು ಬಂದ ಬಳಕ ಆ ಟ್ರಕ್ಕ ಬರ್ತಾವ ಆ ಟ್ರಕ್ಕ 2 ದಿನದಾಗ ಕೆಲಸ ಮಾಡಿಬಿಟ್ರಿ ಇವರು ಅವಾಗ ರೀ 20 ದಿನಗಳೆಲ್ಲ ಕಳಿತಾವ್ರಿ ಫ್ರೆಂಡ್ಸ ಹಂಗೆ ರೀ ಲೈಫ್ನು ಚೇಂಜ್ ಆಗ್ತಾ ಅಂತೀರಿ ನಾನು ಭಾಳ ಚೇಂಜ್ ಆಗಿರಲ್ಲ ಭಾಳ ಅಂದ್ರೆ ಭಾಳ ರೀ ನೆನ್ಸ್ಕೊಂಡು ಕಣ್ಣೀರು ಬರ್ತಾರಿ ನಮ್ಮ ಅವಾಗ ಅವಾಗ ರೀ ಈಗ ಭತ್ತ ಬೇರೆ ರೀ ಪಗಾರ ಬೇರೆ ರೀ ಅದು ಪಗಾರ ಬೇರೆ ರೀ ಪಗಾರ ಅಷ್ಟೇ ಕಮ್ಮಿ 4,500 ಐತ್ರಿ ಸುರುವಿಗೆ ಅಷ್ಟು ಕಮ್ಮಿ ಇತ್ತು ಆಯಾಗ 4,500 100 ರೂಪಾಯಿ ಭತ್ತ ಇತ್ತು ಆಮೇಲೆ ಇಲ್ಲಿ ಅಭಿಜಿತ್ ಮೇಲೆ ಬಂದ್ ಬಳಕ ಹಳ್ಯಾಗ 8,000 ಭತ್ತ 8,000 ಪಗಾರ 200 ಭತ್ತ ಈ ಕಡೆ 2,000 ಪಗಾರ 200 ಅವಾಗ ನಾವು ಲಗ್ನ ಆಗ್ಬೇಕ್ರಿ 4,000 ತೆಗ್ದಿದ್ದೇವ್ರಿ 4,000 ಈಗ ಅದೇ ಬಾಡಿಗೆ ಹೊಡೆದ್ ಬಂದ್ರೆ 4,000 ತರ್ಕಾರಿ ಇದು ಮಾಡ್ರು ಅವಾಗ ಅದೇ ಬೇರೆ ಐತ್ರಿ ಜನ ನಂಗೆ ಅದೇ ಅನಿಸ್ತದ್ರಿ ಅಮ್ಮಮ್ಮ ತರ್ತೀವ್ರಿ ದಿನಕ್ಕೆ 100-200 ತರ್ತೀವಿ ಭತ್ತ ಹೊಡೆದು ಅದ್ರಾಗೆ ಮನೆ ನಡೆಸ್ತಿದ್ದೆವು ಇವಾಗೆ ಬೇರೆ ಎಷ್ಟ್ ಖರ್ಚು ಆಗತ್ತೆ ಅವಾಗ ಖರ್ಚು ಮಾಡ್ತಿದ್ವಿ ಹಂಗೆ ರೀ ನಾವೆಲ್ಲ ಮೈ ಮೇಲೆ ಬೀಳ್ತೀವಿ ಇದನ್ನ ದುಡ್ದಿದ್ ಖರ್ಚು ಮಾಡದಂಗ್ರಿ ಈಗ ಅವಾಗ ಹೆಂಗ್ರಿ ಮಾಲಕ್ ಮೇಲೆ ಸಾಲ ತಗ್ದು ಬರೋದೇ 200 ರೂಪಾಯಿ ಬರ್ತಿತ್ರಿ ಪಗಾರ ಇದು ದಿನಕ್ರಿ ಅದ್ರಾಗ ಏನು ತಂದೆ ಮಾಡಿದ್ರೆ ಮಾಲಕನ ಪಗಾರದಾಗೆ ಅದ್ರಾಗೆ ಅಂದ್ರೆ ಪಗಾರ ಅಲ್ಲೇ ಮುಂದೆ ಗೊತ್ತಿತ್ರಿ ನಮ್ದು ತಿಂಗಳು ಬರೀ ಏನ್ರಿ ಖರ್ಚು ಮಾಡಿದೆ ಅಂದ್ರ 4,000 ರೂಪಾಯಿ ಪೇಮೆಂಟ್ ಬರ್ತಿತ್ರಿ ಅದಾಗ ಮುಂದೆ ಗೊತ್ತಿತ್ತು ಈಗ ಹಂಗಲ್ರಿ ಮೊನ್ನೆ 2,000 ಖರ್ಚು ಮಾಡೇನ್ರಿ ನಾ ಮೊನ್ನೆ ಇವ್ರಿಗೆ ಸಾಲಿ ಬಟ್ಟಿ ಮತ್ತ ಏನ ತೊಗೊಂಡ್ರಿ ಚಪ್ಪಲ ಎಲ್ಲ ತಗೊಂಡ್ರಿ ಅಲ್ಲಿ ಖರ್ಚದು ಇವತ್ತಿಲ್ಲ 2,000 ಖರ್ಚು ಅದೇ ಒಂದ್ರ ಕೆಳಗೆ ನಾನು ತಗೊಂಡಿರಿ ಆಗಾಗ ಖರ್ಚು ಆಗ್ತಾವಲ್ಲ ತಗೊಂಡ್ರಿ ತಪ್ಪಿಕೆ ತಗೊಂಡ್ರಿ ಇಲ್ಲಾಂದ್ರೆ ಖರ್ಚು ಮಾಡ್ಬಿಡಲ್ರಿ ಅದಕ್ಕೆ ಬಚ್ಚಿ ಅಲ್ರಿ ಯಜಮಾನ್ರಿಗೆ ನಾವು ಒಟ್ಟ ಹಿಂಗೆ ಖರ್ಚು ಮಾಡ್ಬಿಡಲ್ರಿ ಖರ್ಚು ಆಗುತ್ತೆ ಅದ್ರ ನಾನು ತಗೊಂಡಿರಿ ಇದು ಯಾಕೋ ಡಿಲ್ಲ ನಾ ಡಬಲ್ ಎಕ್ಸೆಲ್ ಕೊಟ್ಟರ ನಾನು ನೋಡಿ ಇರ್ತೋ ಅದಕ್ಕೆ ರೀ ಚೇಂಜ್ ಮಾಡ್ಕೊ ನಾಳೆಗೆ ಹೋಗಿ ಅದು ಇಲ್ಲ ನಾಡ್ದಂಗಿದ್ರಿ ಅದು ಇನ್ನೊಂದು ದಮ್ ಇದೆ ಅಂದ್ರೆ ಎಕ್ಸೆಲ್ ಕೊಡೋದು ನಿಮ್ಗೆ ಎಕ್ಸೆಲ್ ಬಂದ್ರೆ ಡಬಲ್ ಎಕ್ಸೆಲ್ ಬರ್ತಾವ ಅಂದ್ರಿ ಇಂಗ್ಲಿಷ್ ನಮ್ಮ ಮನೆ ಡ್ರೆಸ್ ಎಕ್ಸೆಲ್ ಮಾಡೀನಿ ನಾ ಮಿಶೋದಾಗ ಅದಕ್ಕೆ ಕೆಲಸ ಅವ್ರು ತಗೋಲ್ಲತ್ತಿದ್ರೆ ನಾನು ಬೇಡ ಅಂತ ಮತ್ತೆ ಯಾಕಂದ್ರೆ ಅವರ ಮತ್ತೆ ಚೇಂಜ್ ಐತಿ ನೋಡೋ ಅದ್ರ ಇದಿಂತದ ನಾ ಯಾಕೆ ತಗೊಂಡ್ರೆ ಬರ್ತೀರಿ ಡ್ರೆಸ್ ಈಗ ಡ್ರೆಸ್ ಹೊರಗೆ ಸಿಗಾಕಿರೋರು ಎಟ್ಟಕರ 150 ರೂಪಾಯಿ ಅಂದ್ರಿ 150 ರೂಪಾಯಿ ಅಂದ್ರೆ ಡ್ರೆಸ್ ಕೇಳಿದ್ರಿ ನಾ 150 ರೂಪಾಯಿ ತಗೊಂಡ್ರೆ ಆಯ್ತಪ್ಪ ಒಂದು ಸಾಂಪ ಕೇಳಿ ಅದ್ರಾಗ 150 ರೂಪಾಯಿ ಕಮ್ಮಿ ರೇಟ್ ಇದೆ ನೋಡಿ ತಗೋತೀನಿ ನಾ ನಂಗೆ ತಗೋಬೇಕನ್ನ ನಿಜ ತಗೊಂಡಿದ್ರು ಅದ್ರ ಬರೀ ರೇಟ್ ತಗೊಂಡ್ಬರ್ಬೇಕಂತ ಒಳಗೆ ಹೋಗೋಣ ಅದು ಸಿಂಚಿದ್ರು ಎಟ್ಟಕ್ರಿ ಅಂತ 150 ಅಂದ್ರು ಅವ್ರೇನಾದ್ರು ನಿಮಗೆ ಬರಲ್ರಿ ನಿಮಗೆ ಬರ್ಬೇಕಾಗಿ ಡ್ರೆಸ್ ಡಬಲ್ ಎಕ್ಸೆಲ್ ಬರ್ತಾವೆ 200 ಅಂದ್ರು ಯಾಕೆ ತಗೊಂಡ್ಬಂದ್ರಿ ಬಿಡ್ಬೇಕು ಯಾಕೆ ಹೇಳಿ ಡಬಲ್ ಎಕ್ಸೆಲ್ ಅಂತ ಅಂದ್ರಿ ಹಾಕೊಂಡು ನೋಡ್ತೀನಿ ಬಂದ್ರೆ ಬರ್ತದ ಬರಲಿ ಅಂದ್ರೆ ಟೀ ಹೊಡೆದ್ಬಿಡೋದ್ರಿ ಈಗ ಅಷ್ಟೇ ಮತ್ತೆ ಕೆಲಸ ಬರೀ ಅಡುಗೆ ಮಾಡೋಣ ಅಂತ ಇಷ್ಟೆಲ್ಲ ತಂದು ನೋಡ್ರಿ 2,000 ಖರ್ಚಾಗಿ ಇವತ್ತ ಎಲ್ಲ ಬ್ಯಾಗ್ ಪೈ ಇಟ್ಕೋರಿ ಈ ಬ್ಯಾಗ್ ಅದ ನೋಡ್ರಿ ಫ್ರೆಂಡ್ಸ್ ಎಲ್ಲ ಚೈನ್ ವಿನ್ ಎಲ್ಲ ಖರಾಬ್ ಮಾಡಿಟ್ರ ಈ ಚೈನ್ ಈ ಬ್ಯಾಗಿನ ಏನ್ ಮಾಡ್ತೀನಿ ರೀ ಚೈನ್ ರಿಪೇರಿ ಮಾಡಿಸ್ಕೊಂಡು ನಾ ಯೂಸ್ ಮಾಡ್ತೀನಿ ಯಾಕಂದ್ರೆ ನಾ ಟೂರಿಗೆ ಹೋದಲ್ಲ ನನಗೆ ಬ್ಯಾಗೇ ಇಲ್ಲ ಒಟ್ಟ ಅದಕ್ಕೆ ಅದು ಯೂಸ್ ಮಾಡ್ತೀನಿ ನಾನು 4 ವರ್ಷ 5 ವರ್ಷ ನಿನ್ನ ಒಂದು ಮಾತು ಹೇಳೇನು 2,000-3,000 ಬ್ಯಾಗ್ ಅವ ಅಟ್ಟೆ 2,000-3,000 ರೂಪಾಯಿ ಬ್ಯಾಗ್ ಅವ ಅವು ಭಾಳ ವರ್ಷದಾಗ ಹೋತಾವು ಖರಾಬ್ ಆಗಲ್ಲ ಒಟ್ಟ ಕ್ವಾಲಿಟಿ ರೊಕ್ಕ ಹೆಚ್ಚಿಗೆ ಕೊಡ್ತೋಡ್ತಿ ಅಟ್ಟ ದಿನ ತಾರಕಿ ಬರ್ತಾವ ಅಂದಂಗ ಐತ್ರಿ ಇಲ್ರಿ ಅದಕ್ಕೆ ಇದು ನೋಡ್ರಿ ಇದು ಪ್ಯಾಂಟ್ 4 ವರ್ಷ ಆಯ್ತು ತೊಗೊಂಡು
ನೈಟ್ ಪ್ಯಾಂಟ್ ಅದ್ರಿ ಇದು 4 ವರ್ಷ ಆಯ್ತು ಫ್ರೆಂಡ್ಸ. 2 ಟಿ ಶರ್ಟ್ 2 ನೈಟ್ ಪ್ಯಾಂಟ್ ಮೇಲೆ ಜೀವನ ಕಾಳಿಲಿಗತ್ತಿದೆ ನಾ. ಬಟ್ಟಿನೇ ತೊಗೊಂಡಿಲ್ಲ ಯಾವಾಗ ನಾ ತೊಗೊಂಡಿದ್ದೆ. ಬಟ್ಟೆ ಜಾಸ್ತಿ ತೊಳೋದು ನೈಟ್ 2 ಟಿ ಶರ್ಟ್ ನೈಟ್ ಪ್ಯಾಂಟ್ ಮೇಲೆ ದಿನಗಳು ತೆಗಿತಾರ. 1 ವರ್ಷ ಹಿಂಗೆ ದಿನಗಳ ರೀ. ಎಲ್ಲಿಗೆ ಹೋತ ಯಾಕೆ ಕಾರ್ಯಕ್ರಮಕ್ಕೆ ಹೋದ್ರ ಒಂದ್ ಜೋಡ ಪ್ಯಾಂಟ್ ಟಿ ಶರ್ಟ್ ಒಂದ್ ಜೋಡ ಅಂಗಿ ಇರ್ತಾವ್ರಿ. ಅವೇ ಹಾಕೊಂಡು ತೆಗಿದ್ರೆ ಎಲ್ಲಿ ಹೋಗಲೇ ರೀ. ನಮ್ಮನೆ ಏನು ಕಾರ್ಯಕ್ರಮ ಇದ್ರು ಟಿ ಶರ್ಟ್ ಪ್ಯಾಂಟ್ ಮೇಲೆ ಇರ್ತಾರೆ. ಕಾರ್ಯಕ್ರಮ ಅಂತ ಹೇಳಿದ್ರೆ ಈಗೇನು ಕಾರ್ಯಕ್ರಮ ನಮ್ಮ ಮನ್ಯಾಗ ಈಗ ನಮ್ಮ ಪಿಲ್ಲು ದುಡ್ಡಕ್ಕಾದ್ರೆ ನೋಡ್ರಿ ನಮ್ಗೆ ಒಂದು ದೊಡ್ಡ ಫಂಕ್ಷನ್ ಅದ್ರ ಒಂದೇ ಈಗ ಸದ್ಯಕ್ಕೆ ಇನ್ನ ದುಡ್ಡಕ್ಕಾದ್ರೆ ನೀನೇ ಎತ್ತರ ಆಗ್ಬೇಕು ಹಳೆ ಕಾರ್ಯಕ್ರಮ ಮಾಡ್ತೇವೆ ಮನೇನು. ಅದು ಕಾರ್ಯಕ್ರಮ ಮಾಡ್ತಾರೆ ಎಲ್ಲರಿಗೆ ಕರೆಸ್ತಾರೆ. ನನ್ನ ಮಗಳು ದೊಡ್ಡಕ್ಕಾದಲತ್ರಿ ಅದು ತಗೋಬೇಕಂತ ಯಾವಾಗ ತಗೋತಾರೆ. ನಾ ಹೆಂಗ ಅವ್ರಿಗೆ ಬಟ್ಟಿ ತೊಗೊಂಬರ ಗೊತ್ತ್ರಿ. ಅವ್ರಿ ನಮ್ಮ ಟ್ರಿಪ್ ಹೋಗೋಣ ಬಟ್ಟಿ ತೊಗೊಂಡ್ರಿ ಅವ್ರಿಗೆ ಬರಲ್ರಿ. ಆ ಪ್ಯಾಂಟ್ ಬರಲ್ರಿ ಅಂಗಿ ಬರಲ್ರಿ. ನಾ ತಗೊಂಡಿರಿ ಒಂದು ಬಟ್ಟಿ ಬರಲ್ರಿ. ಅಕ್ಕಂದ ಮುಟ್ಬೇಡ ನಡೆ. ಅದಕ್ಕೆ ಏನ್ರ ತೊಗೊಂಡ್ಬರಿ ಒಯ್ ಬಿ ಏನ್ ಕೊಟ್ರನಿಲ್ಲ ಅವನಿಗೆ. ಕೊಟ್ಟಿಲ್ಲ ಟೀಚರ್ ಕೊಟ್ಟಿಲ್ಲ ಮಾ ಅಟ್ಟೆ ಒಂದೇ ಇರ್ತದ. ನೀ ಪೈಲಿಗಿದ್ದೀನಿ ಇಂಥದ್ ಬೇಕು ನೀನ್ ಅಡಿತಾರ ನೀ ಯಾರಿಗೆ ಕಲರ್ ಹೊಡಿತಿ ಇದು ಬೇಕ್ರಿ ನೆನಪೇ ಬರ್ಲಿ ನೋಡ್ರಿ. ಅರೆ ಚಿತ್ರಕಲಾ ವೈ ಮತ್ತ ಅವ್ ಡ್ರಾಯಿಂಗ್ ಮಾಮ ತಂದಿರಾ ಚಿತ್ರಕಲಾ ವೈ ಅವ್ ಕಲಾಸ್ ಬರೀ ಡ್ರಾಯಿಂಗ್ ತರಿಬೇಕ್ರಿ. ಅಡಿಗೆ ಮಾಡಮ್ ಬರೀ ಈಗ ಆಯ್ತ್ರಿ ಫ್ರೆಂಡ್ಸ. ಇವತ್ತಿನ ವ್ಲಾಗ್ ಹ್ಯಾಂಗ ಅನ್ಸತ್ ಕಮೆಂಟ್ ಮಾಡಿ ಹೇಳ್ರಿ. ಆಯ್ತು ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ.